ಪ್ರೀತಿಯ ಆತ್ಮೀಯ ಬಂಧುಗಳೇ, ಹೇಗಿದ್ದೀರಾ? ಬೆಳಗ್ಗೆ 5:45 ಗಂಟೆಗೆ ಹೊರಟು ವಾಕಿಂಗ್ ಮುಗಿಸ್ಕೊಂಡು ಮನೆಗೆ ವಾಪಸ್ ಬಂದು ಅಡುಗೆ ಮನೆಯಲ್ಲಿ ರಾತ್ರಿಯೇ ತೊಳೆದಿಟ್ಟ ಪಾತ್ರೆಗಳನ್ನು ಅದರದರ ಜಾಗದಲ್ಲಿ ಜೋಡಿಸ್ಲೇಬೇಕಲ್ವ, ಎಲ್ಲ ಜೋಡಿಸಿ ಇಟ್ಟು ಆಮೇಲೆ ಮುಂದಿನ ಕೆಲಸ ಅಂದರೆ ಟೀ ಮಾಡೋ ಕೆಲಸ. ವಾಕಿಂಗ್ ಮುಗಿಸಿ ಬಂದ ತಕ್ಷಣ ಒಂದು ಟೀ ಕುಡ್ದಿಲ್ಲ ಅಂದರೆ ಯಾವ ಕೆಲಸ ಮಾಡೋ ಮನಸ್ಸು ಇರಲ್ವಲ್ಲ. ಬಿಸಿ ಬಿಸಿಯಾದ ಟೀ ಮಾಡಿಕೊಂಡು ಅದನ್ನು ಕುಡಿತಾ ನಾನು ಹಾಗೂ ಯಜಮಾನರು ಕೂತ್ಕೊಂಡು ಮಾತಾಡ್ತಾ ಪೇಪರ್ ಓದ್ತಾ ನಮ್ಮ ವಿಷಯಗಳನ್ನೆಲ್ಲ ಕೆಲವು ವಿಷಯಗಳನ್ನು ಮಾತಾಡಿಕೊಂಡು, ಯಾಕಂದರೆ ಸುಶಾಂತ್ ಮಲಗಿರ್ತಾನೆ, ಅವನು ಎದ್ದಿರಲ್ಲ. ಟೀ ಕುಡ್ದಾದ ತಕ್ಷಣ ಮುಂದಿನ ಮನೆಯ ಕ್ಲೀನಿಂಗ್ ಕೆಲಸಗಳನ್ನು ಶುರು ಮಾಡಿಕೊಂಡು ಮನೆ ಗುಡ್ಸೋಕ್ಕೆ ಶುರು ಮಾಡಿದೆ. ನಾನು ಮನೆಯನ್ನು ಬೆಳಗ್ಗೆ ಬೇಗ ಗುಡಿಸಿ ಒರೆಸ್ಬಿಡ್ತೀವಿ. ನಾನು ಗುಡಿಸ್ತೀನಿ, ಹಾಗೆ ಯಜಮಾನರು ಮನೆಯನ್ನು ಒರೆಸ್ಕೊಡ್ತಾರೆ ನನಗೆ. ಮನೆಯಲ್ಲಿ ಅವರಿದ್ದರೆ ಅವ್ರು ಮಾಡ್ತಾರೆ, ಇಲ್ಲ ಅಂದರೆ ನಾನು ಮಾಡ್ತೀನಿ. ಅವರು ಆಫೀಸ್ಗೆ ಹೋಗೋ ಟೈಮಲ್ಲಿ ಏನು ಮಾಡೋಕ್ಕಾಗ್ತಿರ್ಲಿಲ್ಲ. ಈಗ ಮನೆಯಲ್ಲಿದ್ದಾಗ ಅನೇಕ ಕೆಲಸಗಳಲ್ಲಿ ನನಗೆ ಹೆಲ್ಪ್ ಮಾಡ್ತಾರೆ. ಹಾಗೆ ಅಷ್ಟೊತ್ತಿಗೆ ಹಾಲು ಬಂತು. ಹಾಲು ತಗೊಂಡು ಸ್ವಲ್ಪ ಲೇಟಾಗಿ ಹಾಲವನು ಬಂದ. ಹಾಲು ಅಲ್ಲೇ ತಗೊಂಡು ಅದನ್ನು ಕಾಯಿಸೋಕ್ಕಿಟ್ಟು ಬೆಳಗ್ಗೆ ವಾಕಿಂಗ್ ಹೋಗೋ ಮೊದಲೇ ತಿಂಡಿಗೆ ಗಟ್ಟಿ ಅವಲಕ್ಕಿ ನೆನೆಸಿ ಇಟ್ಟು ಹೋಗಿದ್ದೆ ಗೊಜ್ಜವಲಕ್ಕಿ ಮಾಡೋಕ್ಕೆ. ಅದನ್ನು ಗೊಜ್ಜವಲಕ್ಕಿ ಮಾಡೋಕ್ಕೆ ಶುರು ಮಾಡಿದೆ. ನಾನು ತಿಂಡಿ ಮುಗಿಸೋದ್ರಲ್ಲಿ ಸುಶಾಂತ್ ಎದ್ದು ಅವನು ಸ್ನಾನ ಮುಗಿಸ್ಕೊಂಡು ತಿಂಡಿಗೆ ಬರ್ತಾನೆ. ಹಾಗಾಗಿ ಅವನು ಹೇಳೋ ಮೊದಲು ಮನೆ ಕ್ಲೀನ್ ಮಾಡಿಕೊಂಡು ತಿಂಡಿ ಕೆಲಸಗಳನ್ನು ಮುಗಿಸಿ ಕಾಯ್ತಾ ಇರ್ತೀನಿ. ಎದ್ಯಾ? ಸರಿ, ತಿಂಡಿ ರೆಡಿ ಇದೆ, ಬಾ. ಸುಶಾಂತ್ ಎದ್ದು ಬಂದು ಮೊದಲು ಹೋಗೋದೇ ಸ್ನಾನಕ್ಕೆ. ಅವನು ಸ್ನಾನ ಮಾಡಿನೇ ತಿಂಡಿ ತಿನ್ನೋದು. ಹಾಗಾಗಿ ಸುಶಾಂತ್ ಸ್ನಾನಕ್ಕೆ ಹೊರಟ ಅಷ್ಟೊತ್ತಿಗೆ ನನ್ನ ತಿಂಡಿ ಎಲ್ಲ ಆಗೋಗಿತ್ತಲ್ಲ. ಅವನು ಸ್ನಾನ ಮುಗಿಸಿ ಬರೋವಾಗ ನಾನು ಪ್ಲೇಟ್ಗೆ ತಿಂಡಿ ಎಲ್ಲ ಹಾಕಿಟ್ಟು ರೆಡಿ ಮಾಡಿ ಇಟ್ಟೆ. ನಾನು ಅವತ್ತು ಗೊಜ್ಜವಲಕ್ಕಿ, ಹಾಗೆ ಸ್ವಲ್ಪ ಅವಲಕ್ಕಿ ನೆನೆಸಿದ್ದು ಜಾಸ್ತಿ ಆಗಿತ್ತು ಅಂತ ಅವನಿಗೆ ಗೋಡಂಬಿ ದ್ರಾಕ್ಷೆ ಎಲ್ಲ ಹಾಕಿ ಮೊಸರವಲಕ್ಕಿ ಮಾಡಿದ್ರು ಇಷ್ಟ. ಅದಕ್ಕೆ ಮೊಸರವಲಕ್ಕಿ ಸ್ವಲ್ಪ ಮಾಡಿಕೊಂಡು ನಾವು 3 ಜನ ಒಟ್ಟಿಗೆ ಕೂತ್ಕೊಂಡು ತಿಂಡಿ ತಿಂದು ಕಾಫಿ ಕುಡಿಯೋಕ್ಕೆ ಶುರು ಮಾಡಿದ್ವಿ. ಸುಶಾಂತ್ ಏನು ಕುಡಿದಿದ್ದಾನೆ? ಸುಶಾಂತ್ ತಿಂಡಿ ತಿಂದು ಕಾಫಿ ಕುಡಿತಾ ಇದ್ದಾನಲ್ಲ, ವೆರಿ ಗುಡ್, ಜಾಣ ಮಗ. ಈಗ ಕಾಫಿ ಕುಡಿದು ಸುಶಾಂತ್ ಎಲ್ಲ ಹೋಗ್ತಾನೆ? ತರಕಾರಿ ತರಕ್ಕೆ ಹೋಗ್ತಾನ? ಹೋಗೋಣ ಈಗ ಸುಶಾಂತ್ ಕಾಫಿ ಕುಡ್ದು ತರಕಾರಿ ತರಕ್ಕೆ ಹೋಗೋಕ್ಕೆ ಸುಶಾಂತ್ ಡ್ರೆಸ್ ಚೇಂಜ್ ಮಾಡಿ ರೆಡಿ ಆಗ್ತಾನೆ. ಅಷ್ಟರಲ್ಲಿ ಅಮ್ಮ ಬೇಗ ಸ್ನಾನ ಮಾಡಿ ರೆಡಿ ಆಗ್ತೀನಿ, ಆಯ್ತಾ? ವೆರಿ ಗುಡ್ ಕಂದ. ತಿಂಡಿ ತಿಂದು ಕಾಫಿ ಕುಡಿದು ನಾವು ತರಕಾರಿ ತರಕ್ಕೆ ಹೋಗಬೇಕಾಗಿತ್ತು. ಯಾಕಂದರೆ ಸುಶಾಂತ್ ಹೇಳಿರೋ ದಿನ ನಾವು ತರಕಾರಿ ತರಲೇಬೇಕು, ಇಲ್ಲ ಅಂದರೆ ಅವನಿಗೆ ಮೂಡ್ ಅಪ್ಸೆಟ್ ಆಗುತ್ತೆ. ಹಾಗಾಗಿ ಅವತ್ತು ಅವನು ಬರ್ತೀನಿ ಅಂದ್ಬಿಟ್ಟು ನಾವು ತರಕಾರಿ ತರಕ್ಕೆ ರೆಡಿ ಆಗೋಕ್ಕೆ ತರಕಾರಿ ತರಕ್ಕೋಸ್ಕರ ಹೊರಟ್ವಿ. ನಾನು ಸ್ನಾನ ಮಾಡಿ ಬರೋಕ್ಕೆ ಹೊರಟೆ. ಸುಶಾಂತದ್ದು ಹಾಗೂ ನಮ್ಮ ಯಜಮಾನರದ್ದು ಸ್ನಾನ ಆಗಿತ್ತು. ನಾನು ಸ್ನಾನ ಮುಗಿಸಿ ಬಂದು ದೇವರಿಗೆ ಕೈ ಮುಗಿದು ಎಲ್ಲ ಮುಗಿಸ್ಕೊಂಡು ತರಕಾರಿ ತರಕ್ಕೆ ರೆಡಿ ಆದ್ವಿ. ಸುಶಾಂತ್ ಬರ್ತೇನಂತ ಹೇಳಿರೋ ಕಾರಣ ಅವನಿಗೆ ಡ್ರೆಸ್ ಚೇಂಜ್ ಮಾಡೋಕ್ಕೆ ಹೇಳಿದೆ ನಾನು. ಅವನು ಹೋಗಿ 1 ನಿಮಿಷದಲ್ಲೇ ಡ್ರೆಸ್ ಚೇಂಜ್ ಮಾಡ್ಕೊಂಡು ಬಂದ. ಅರೆ ಅಪ್ಪಿ ರೆಡಿ, ಸುಶಾಂತ್ ಪುಟ್ಟ ರೆಡಿ, ಹೊರಡೋಣ. ಸರಿ, ಏನೆಲ್ಲ ತರಕಾರಿ ತಗೊಂಡ್ಬರ್ತಾನೆ ಸುಶಾಂತು? ನೀನು ಬರೀ ಲಿಸ್ಟೇ ಮಾಡಲಿಲ್ಲ ಇವತ್ತು? ಲಿಸ್ಟೇ ಮಾಡಲಿಲ್ಲ? ಲಿಸ್ಟ್ ಬರೀ, ಹೋಗಿ ಕೂತ್ಕೊಂಡು ಲಿಸ್ಟ್ ಬರೀ, ಬೇಗ ಹೋಗಿ. ಏನೇನು ತರ್ತಾನೆ ಬೇಗ ಬರೀ. ಕ್ಯಾರೆಟ್, ಬೀನ್ಸ್, ಪೊಟೆಟೊ, ಆಯಿತು. ಸರಿ, ಬಾ ಹೊರಡೋಣ, ಹೇಳು. ಸುಶಾಂತ್ ತರಕಾರಿ ಲಿಸ್ಟ್ ಮಾಡಿಕೊಂಡು ನಮ್ಮ ಜೊತೆ ತರಕಾರಿ ತರಕ್ಕೆ ಹೊರಟ. ಸಾಮಾನ್ಯವಾಗಿ ಅವನು ಬರಲ್ಲ ತರಕಾರಿ ತರಕ್ಕೆ, ಅವನು ಲಿಸ್ಟ್ ಮಾಡಿ ಕೊಡ್ತಾನೆ. ಎಲ್ಲೋ ಅಪರೂಪಕ್ಕೆ ಒಂದೊಂದು ದಿವಸ ಬರ್ತಾನೆ. ಇವತ್ತೇನೋ ಖುಷಿಯಲ್ಲಿ ಹೊರಟಿದ್ದಾನೆ, ಅದು ಏನು ಮೂಡೋ ಗೊತ್ತಿಲ್ಲ. ಅವನಿಗೆ ಇಷ್ಟ ಆಗಿರೋ ಎಲ್ಲ ತರಕಾರಿಗಳನ್ನು ಅವನು ತಗೋತಾನೆ. ಅದೆಲ್ಲ ತಗೊಂಡು ಬಂದಮೇಲೆ ಮನೇಲಿ ಕೂತ್ಕೊಂಡು ಅವನೇ ಸ್ವಲ್ಪ ಎಲ್ಲ ತರಕಾರಿಗಳನ್ನು ಕವರಿಗೆ ಹಾಕಿ ಜೋಡಿಸ್ತಾನೆ. ಅದರಲ್ಲಿ ಅವನಿಗೆ ಸಿಗೋ ಖುಷಿ ಇದೆಯಲ್ಲ, ಅದರಿಂದ ನಮಗೂ ಖುಷಿ ಆಗತ್ತೆ, ಅಷ್ಟು ಖುಷಿ ಪಡ್ತಾನೆ. ಕಾಯಿ ಇದೆಯಾ? ಕಾಯಿ ಬ್ಯಾಗಲ್ಲೇ ಇಟ್ಟಿರು, ತರಕಾರಿ ಎಲ್ಲ ತೆಗೆದು ಹೊರಗಡೆ ಇರು. ಎಲ್ಲೋಗಿ ಏನು ತೊಗೊಂಬಂದೆ ನೀನು? ವೆಜಿಟೇಬಲ್ಸ್ ಎಲ್ಲ ತೊಗೊಂಬಂದ್ಯಾ? ಎಲ್ಲ ತೆಗಿ ಫಸ್ಟ್ ಬ್ಯಾಗಿಂದ, ಆಮೇಲೆ ಎಲ್ಲ ಕವರಿಗೆ ಹಾಕೋಣ. ಏನದು? ಮಂಗಳೂರು ಸೌತೆಕಾಯಿ ತಂದ್ಯಾ? ಇನ್ನೇನಿದೆ ಬ್ಯಾಗಲ್ಲಿ? ತೆಗಿ.
ಆಯ್ತಾ ಚಿನಿ ಎಂತ ಆಗ್ತಿದ್ದಿ ಜಾಣ ಮಗ ಎಷ್ಟು ಕುಟ್ಕೊಂಡು ನೋಡಿ ತರಕಾರಿ ತಗೊಂಡ್ ಬರಕ್ ಬಂದ ತರಕಾರಿ ಕವರಿಗೆ ಹಾಕಿ ಹೆಲ್ಪ್ ಮಾಡ್ದ ಅಲ್ಲ ಹೆಲ್ಪ್ ಮಾಡ್ದ ಅವನು ಅದೆಂತ ಮಗ ಬೀನ್ಸಾ ತರಕಾರಿ ಎಲ್ಲ ತಂದು ಜೋಡಿಸಿ ಇಟ್ಟು ಅದನ್ನೆಲ್ಲ ಫ್ರಿಜ್ಜಲ್ಲಿ ಇಟ್ಟು ಆಯ್ತು. ಈಗ ಅಡಿಗೆ ಕಾರ್ಯಕ್ರಮ ಶುರು ಮಾಡೋಣ. ಇನ್ನು ಅಡಿಗೆ ಶುರುವಾಗಿಲ್ಲ. ಇವತ್ತು ಹೀರೆಕಾಯಿ ತೊವೆ ಮಾಡಿ ಗೋರಿಕಾಯಿ ಎಲ್ಲ ತೊಳೆದು ಕ್ಲೀನ್ ಮಾಡಿ ಇಟ್ಟಿದ್ದೀನಿ. ಗೋರಿಕಾಯಿಯ ಪಲ್ಯ ಮಾಡೋಣ ಅಂತ ರೆಡಿ ಮಾಡ್ಕೊಂಡಿದ್ದೀನಿ. ಗೋರಿಕಾಯಿ ಸುಶಾಂತ್ ಕಟ್ ಮಾಡಿ ಕೊಡ್ತಾನೆ, ಹೀರೆಕಾಯಿ ಸಿಪ್ಪೆ ತೆಗೆದು ತೊವೆಗೆ ನಾನು ಕಟ್ ಮಾಡ್ಕೊತೀನಿ. ಅವನು ಡ್ರೆಸ್ ಚೇಂಜ್ ಮಾಡಕ್ ಹೋಗಿದ್ದಾನೆ. ಡ್ರೆಸ್ ಚೇಂಜ್ ಮಾಡ್ಕೊಂಡು ಬಂದು ನನಗೆ ಗೋರಿಕಾಯಿ ಕಟ್ ಮಾಡಿ ಕೊಡ್ತಾನೆ. ಸುಶಾಂತ್ ಬಾ, ಗೋರಿಕಾಯಿ ಕಟ್ ಮಾಡಿ ಕೊಡ್ ಬರಿ ಬಾ, ಜಾಣ ಬಾ. ಸುಶಾಂತ್ ಸೀಸರ್ ಅಲ್ಲಿ ಗೋರಿಕಾಯಿ ಕಟ್ ಮಾಡಿ ಕೊಡ್ತಾನೆ. ಬಾ ಬಾ ಮರಿ. ಅರೆ ಬಂದ ಗೋರಿಕಾಯಿ ಕಟ್ ಮುಂದೆ ಮುಂದೆ ಹತ್ರ ಇಟ್ಕೊ ಬಟ್ಲ. ಸ್ಮಾಲ್ ಪಲ್ಯಕ್ಕೆ ಸ್ಮಾಲ್ ಬಿಗ್ ಇಲ್ಲ, ಸ್ಮಾಲ್ ಮುಂದೆ ಸ್ಮಾಲ್ ಇನ್ನು ಮುಂದೆ ಇನ್ನೂ ಸ್ಮಾಲ್ ಕಟ್ ಮಾಡು. ಎಲ್ಲ ಕಟ್ ಮಾಡು, ಫುಲ್ ಕಟ್ ಮಾಡಬೇಕು. ಅಮ್ಮ ಅಮ್ಮ ಹೀರೆಕಾಯಿ ಕಟ್ ಮಾಡ್ತೀನಿ, ನೀನು ಗೋರಿಕಾಯಿ ಕಟ್ ಮಾಡು. ನಾನು ಹೀರೆಕಾಯಿ ತೊವೆಗೆ ಹೀರೆಕಾಯಿ ಕಟ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಗ್ಯಾಸ್ ಮೇಲೆ ಹೆಸರುಬೇಳೆ ಬೇಯಕ್ಕೆ ಇಟ್ಕೊಂಡಿದ್ದೀನಿ. ನೋಡಿ, ಹೆಸರುಬೇಳೆ ಬೇಯ್ತಾ ಇದೆ. ಹೆಸರುಬೇಳೆ ಕಾಲು ಬೆಂದಿದೆ. ಕಟ್ ಮಾಡಿ ಇಟ್ಕೊಂಡಿರೋ ಹೀರೆಕಾಯಿ ಹಾಕ್ತಾ ಇದ್ದೀನಿ. ಹೀರೆಕಾಯಿ ಈ ಬೇಳೆ ಜೊತೆ ಚೆನ್ನಾಗಿ ಬೇಯಲಿ. ಅಷ್ಟೊತ್ತಿಗೆ ನಾವು ಅದಕ್ಕೆ ರುಬ್ಕೊಳ್ಳೋಣ. ಮಸಾಲೆ ಏನೇನು ಬೇಕು ನೋಡಿಕೊಂಡು ರುಬ್ಕೊಳ್ಳೋಣ. ಸ್ವಲ್ಪ ಮುಚ್ಚಿಟ್ಟು ಬೇಯಿಸ್ತಾ ಇದ್ದೀನಿ. ಫುಲ್ ಮುಚ್ಚಬೇಡಿ, ಉಕ್ಕತ್ತೆ. ಸ್ವಲ್ಪ ಮುಚ್ಚಿಟ್ಟು ಬೇಯಿಸೋಣ. ಈಗ ತೊವೆಗೆ ನಾನು 2 ಹಸಿಮೆಣಸಿನಕಾಯಿ ತಗೊಂಡಿದ್ದೀನಿ. ಆಮೇಲೆ ಒಂದು ಸ್ವಲ್ಪ ಜೀರಿಗೆ ಹಾಕೋತಾ ಇದ್ದೀನಿ. 1 ಸ್ಪೂನ್ ಜೀರಿಗೆ ಹಾಕೊಂಡಿದ್ದೀನಿ. ಈಗ ತೆಂಗಿನಕಾಯಿ ಹಾಕೋತಾ ಇದ್ದೀನಿ. ಈಗ ಇದನ್ನ ನುಣ್ಣಗೆ ರುಬ್ಕೊಂಡು ಬರ್ತೀನಿ ಮಿಕ್ಸಿನಲ್ಲಿ. ಮಸಾಲ ರುಬ್ಬಿ ರೆಡಿಯಾಗಿದೆ, ಇಟ್ಕೊಳ್ತೀನಿ. ಇನ್ನು ಅದು ಹೀರೆಕಾಯಿ ಪೂರ್ತಿ ಬೆಂದಿಲ್ಲ, ಒಂದು ಸ್ವಲ್ಪ ಬೇಯಲಿ ಇನ್ನೂ. ಅಷ್ಟೊತ್ತಿಗೆ ಪಲ್ಯ ಒಗ್ಗರಣೆ ಮಾಡ್ಕೊತೀನಿ. ನಾನು ಬಾಣಲಿ ಇಟ್ಟಿದ್ದೀನಿ, ಎಣ್ಣೆ ಹಾಕಿದ್ದೀನಿ, ಕೊಬ್ಬರಿ ಎಣ್ಣೆ ಹಾಕಿದ್ದೀನಿ, ಉದ್ದಿನಬೇಳೆ ಸ್ವಲ್ಪ ಹಾಕಿದ್ದೀನಿ, ಕರಿಬೇವು ಹಾಕಿ ಸಾಸಿವೆ ಹಾಕ್ತಾ ಇದ್ದೀನಿ. ಈಗ ಸುಶಾಂತ್ ಹೆಚ್ಚಿಟ್ಟಿರುವ ಗೋರಿಕಾಯಿ ಹಾಕ್ತಾ ಇದ್ದೀನಿ. ಗೋರಿಕಾಯಿ ಬೇಯಕ್ಕೆ ಸ್ವಲ್ಪ ಜಾಸ್ತಿ ಟೈಮ್ ಬೇಕಾಗುತ್ತೆ. ಚೆನ್ನಾಗಿ ನೀರು ಹಾಕಿ ಮುಚ್ಚಿಡ್ತಾ ಇದ್ದೀನಿ. ಪಲ್ಯಕ್ಕೆ ಒಂಚೂರು ಬೆಲ್ಲ ಹಾಕ್ತಾ ಇದ್ದೀನಿ. ಬೆಲ್ಲ ಹಾಕಿ ಮುಚ್ಚಿಟ್ಟು ಬೇಯಿಸ್ತಿದ್ದೀನಿ. ಹಾಗೆ ಆ ಕಡೆ ಅನ್ನಕ್ಕೆ ಇಡ್ತಾ ಇದ್ದೀನಿ ಕುಕ್ಕರಲ್ಲಿ. ರಾಜಮುಡಿ ಅಕ್ಕಿ ಅನ್ನ ಮಾಡ್ತಾ ಇದ್ದೀನಿ ನಾನಿವತ್ತು. ಹೀರೆಕಾಯಿ ಬೆಂದಿದೆ. ರುಬ್ಬಿರೋ ಮಸಾಲ ಹಾಕ್ತಾ ಇದ್ದೀನಿ. ಒಂದು ಸ್ವಲ್ಪ ನೀರು ಹಾಕಿ ಸೇರಿಸ್ತಾ ಇದ್ದೀನಿ. ಒಂದು ಚಿಟಿಕೆ ಅರಿಶಿನ ಪುಡಿ ಹಾಕ್ತಾ ಇದ್ದೀನಿ. ಆಪ್ಷನ್ ನಿಮ್ಗೆ ಬೇಕಾದರೆ ಹಾಕೋಬೋದು, ಬೇಡ ಅಂದರೆ ಹಾಕದೇನೆ ಇರ್ಬೋದು. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೀನಿ. ಮಿಕ್ಸ್ ಮಾಡಿ ಚೆನ್ನಾಗಿ ಕುದಿಯಕ್ಕೆ ಬಿಟ್ಟು ಆಮೇಲೆ ಒಂದು ಒಗ್ಗರಣೆ ಮಾಡಿಕೊಂಡ್ರೆ ಆಯಿತು. ಕೊನೆಗೆ ಲಿಂಬೆ ರಸ, ಹುಳಿ ಏನೂ ಹಾಕಿಲ್ಲ ನಾವು ಇದಕ್ಕೆ. ಒಗ್ಗರಣೆ ಎಲ್ಲ ಮಾಡಿ ಆದಮೇಲೆ ಲಿಂಬೆ ರಸ ಹಿಂಡ್ಕೋಬೇಕು. ನೋಡಿ, ಇದು ತೊವೆ ಕುದಿತಾ ಇದೆ. ನಾನು ಕೆಳಗಡೆ ಇಳಿಸಿ ಅದಕ್ಕೊಂದು ಒಗ್ಗರಣೆ ಮಾಡ್ತೀನಿ. ಕೊಬ್ಬರಿ ಎಣ್ಣೆ ಹಾಕಿ ಉದ್ದಿನಬೇಳೆ ಹಾಕ್ತಾ ಇದ್ದೀನಿ. ಅಡುಗೆ ಕೆಲಸವನ್ನು ಯಾರು ಪ್ರೀತಿಯಿಂದ ಇಷ್ಟಪಟ್ಟು ಮಾಡ್ತಾರೋ ಆಗ ಅಡುಗೆಗಳು ರುಚಿಯಾಗುತ್ತೆ. ಕೆಲವರು ಬೈಕೊಂಡೇ ಮಾಡ್ತಾರೆ, ಆಗ ಅಡುಗೆನೂ ರುಚಿಯಾಗಿ ಬರಲ್ಲ. ಯಾವತ್ತಿದ್ರೂ ನಾವು ಒಳ್ಳೆ ಮನಸ್ಸಿಂದ ಖುಷಿಯಿಂದ ಮಾಡಬೇಕು. ಅದೊಂದು ಪುಣ್ಯದ ಕೆಲಸನೇ ಅಲ್ವಾ. ಎಲ್ಲರ ಖುಷಿಯಿಂದ ರುಚಿಯಾಗಿ ಅಡುಗೆ ಮಾಡಿ ಕುಟುಂಬದವರ ಹೊಟ್ಟೆ ತುಂಬಿಸೋದು ಒಂದು ಪುಣ್ಯದ ಕೆಲಸನೇ. ತೃಪ್ತಿಯಿಂದ ಖುಷಿಯಿಂದ ಮಾಡಬೇಕು. ನಾನು ಮಾಡಿರೋ ಅಡುಗೆ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಅಂತ ನಾವು ಖುಷಿ ಪಡಬೇಕು. ಅಯ್ಯೋ ಏನಿದು ಅನುದಿನ ಇದೇ ಕೆಲಸ ನಮಗೆ
ಅಂತ ಬೈಕೊಂಡು ಯಾವತ್ತೂ ಮಾಡಬಾರ್ದು ಅಡುಗೆನ. ಖುಷಿಯಿಂದ ಯಾವುದೇ ಕೆಲಸ, ಗೃಹಿಣಿ ಅಂದ ತಕ್ಷಣ ಅದು ಕಡಿಮೆ ಏನಲ್ಲ. ಒಗ್ಗರಣೆಗೆ ಸಾಸಿವೆ ಹಾಕಿದ್ದೀನಿ, ಹಾಗೆ ಒಂದು 4 ಕಾಳು ಜೀರಿಗೆ ಹಾಕಿದ್ದೀನಿ, ಹಿಂಗೆ ಹಾಕ್ತಾ ಇದ್ದೀನಿ, ಹಾಗೆ ಕರಿಬೇವು ಸೊಪ್ಪು ಹಾಕ್ತಾ ಇದ್ದೀನಿ. ಈಗ ಈ ಒಗ್ಗರಣೆಯನ್ನು ನಾನು ಕವೆಗೆ ಹಾಕ್ತಾ ಇದ್ದೀನಿ. ನೋಡಿ, ಹೀರೆಕಾಯಿ ಕವೆ ರೆಡಿ ಆಗಿದೆಯಲ್ಲ, ಅದಕ್ಕೆ ಹಾಕ್ತಾ ಇದ್ದೀನಿ. ಪಲ್ಯಕ್ಕೆ ಉಪ್ಪು ಹಾಕಿ ಇನ್ನೊಂದು ಸ್ವಲ್ಪ ಹೊತ್ತು ಮುಚ್ಚಿಟ್ಟು ಆಮೇಲೆ ಮಸಾಲ ಸೇರಿಸ್ತೀನಿ. ನಾನು ತೊವೆಗೆ ಲಿಂಬೆ ಕಟ್ ಮಾಡಿ ಹಾಕ್ತಾ ಇದ್ದೀನಿ. ಲಿಂಬೆ ರಸ ಹಿಂಡಬೇಕು. ಲಿಂಬೆ ರಸ ಹಾಕಿದಾಗನೇ ಅದಕ್ಕೆ ಹುಳಿ ಅಂಶ ಸಿಗೋದು. ನಾವು ಹುಳಿ ಏನು ಹಾಕಿಲ್ವಲ್ಲ, ಅದಕ್ಕೆ ನಿಮ್ಗೆ ಎಷ್ಟು ಬೇಕು, ಚೆನ್ನಾಗಿ ಲಿಂಬೆಯಲ್ಲಿ ರಸ ಇದ್ರೆ ಅರ್ಧ ಸಾಕು, ಇಲ್ಲ ಅಂದ್ರೆ 1 ಲಿಂಬೆ ಹಣ್ಣು ಹಾಕ್ತಾ ಇದ್ದೀನಿ. ನಾನು 1 ಇಡೀ ಲಿಂಬೆ ಹಣ್ಣು ಹಾಕ್ತಾ ಇದ್ದೀನಿ. ತುಂಬ ರುಚಿಯಾಗಿರುತ್ತೆ ಇದು. ಸ್ವಲ್ಪ ಖಾರ ಖಾರ ಮಾಡಬೇಕು, ತುಂಬ ಸಪ್ಪೆ ಮಾಡಿದ್ರೆ ಅಷ್ಟು ರುಚಿಯಾಗಲ್ಲ. ಸ್ವಲ್ಪ ಖಾರ, ಹಸಿಮೆಣಸಿನಕಾಯಿ ಜಾಸ್ತಿ ಹಾಕಬೇಕು. ನೋಡಿ, ಇದೀಗ ಊಟಕ್ಕೆ ರೆಡಿ. ನೆಕ್ಸ್ಟು ಪಲ್ಯ ಒಂದು ಮುಗಿಸ್ಬಿಟ್ರೆ ಆಯಿತು. ಅನ್ನನೂ ಆಗೋಯ್ತು. ಈ ಗೋರಿಕಾಯಿ ಬೇಯಕ್ಕೆ ಸ್ವಲ್ಪ ಜಾಸ್ತಿ ಟೈಮ್ ಬೇಕಾಗತ್ತೆ. ಕುಕ್ಕರಲ್ಲೂ ಬೇಯಿಸ್ತಾರೆ ಕೆಲವರು, ಬಟ್ ಕುಕ್ಕರಲ್ಲಿ ನಮ್ಗೆ ಇಷ್ಟ ಆಗಲ್ಲ, ಅದು ತುಂಬ ಮೆತ್ತಗಾಗ್ಬಿಡತ್ತೆ. ಇಷ್ಟು ಬೆಂದಿದೆ. ಈಗ ನಾನು ಮಸಾಲ ಹಾಕ್ತಾ ಇದ್ದೀನಿ. ಮಸಾಲ ಚೆನ್ನಾಗಿ ಮಿಕ್ಸ್ ಮಾಡಿ ಫುಲ್ ನೀರಿನ ಅಂಶ ಆರೋ ತನಕ ಮುಚ್ಚಿಟ್ರೆ ಆಗೋಯ್ತು, ಪಲ್ಯ ರೆಡಿ ಆಗುತ್ತೆ. ನಾವು ಬರೀ ಬ್ಯಾಡಗಿ ಮೆಣಸು ಉಪಯೋಗಿಸೋ ಕಾರಣ ಕಲರ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಇದನ್ನು ಒಂದು 2-3 ನಿಮಿಷ ಮುಚ್ಚಿಡ್ತೀನಿ, ರೆಡಿ ಆಗುತ್ತೆ ಪಲ್ಯ. ಬಾಲ್ನ ಕ್ಯಾಚ್ ಮಾಡ್ತಾನೆ. ಕರೆಕ್ಟ್. ಅಡುಗೆ ಕೆಲಸ ಎಲ್ಲ ಮುಗಿಸಿದ ಮೇಲೆ ಊಟಕ್ಕೆ ಸ್ವಲ್ಪ ಸಮಯ ಇದ್ದಿದ್ದರಿಂದ ನಾನು ಸುಶಾಂತ್ ಜೊತೆ ಬಾಲ್ ಆಟ ಆಡ್ತಾ ಇದ್ದೀನಿ. ಅವನಿಗೆ ಬರಲ್ಲ ಅಂತಾನೆ ಕೆಳಗಡೆ ವಾಕಿಂಗ್ ಹೋಗ್ತೀವಿ, ಆದರೆ ಇವತ್ತು ಹೋಗೋಕ್ಕಾಗಲಿಲ್ಲ ಅಂತ ಬಾಲ್ ಆಟ ಮುಗಿಸಿ ಊಟಕ್ಕೆ ರೆಡಿ ಮಾಡಿದ್ವಿ. ಊಟದ ಸಮಯ ಆಗಿದ್ದರಿಂದ ನಾವು ಊಟ ಶುರು ಮಾಡಿದ್ವಿ. ಸುಶಾಂತು ಡೈನಿಂಗ್ ಟೇಬಲ್ ಮೇಲೆ ಊಟಕ್ಕೆ ಕೂತ್ಕೊಳ್ಳೋದೇ ಇಲ್ಲ. ಅವನಿಗೆ ಸೋಫಾನೇ ಆಗಬೇಕು. ಸೋಫಾದ ಮೇಲೆ ಕೂತ್ಕೊಳ್ಳೋದು ಅವನು. ಹಬ್ಬದ ದಿನಗಳಲ್ಲಿ ಮಾತ್ರ ನಾವು ಬಲವಂತ ಮಾಡಿದ್ರೆ ಟೇಬಲ್ ಮೇಲೆ ಕೂತ್ಕೋತಾನೆ. ಅವನು ನೆಲಕ್ಕೆ ಬೇಕಾದರೂ ಕೂತ್ಕೋತಾನೆ, ಆದರೆ ಟೇಬಲಲ್ಲಿ ಕೂತ್ಕೊಳ್ಳಲ್ಲ. ಹಾಗಾಗಿ ನಾವು ಬಲವಂತ ಮಾಡೋಕ್ಕೆ ಹೋಗಲ್ಲ. ಆಮೇಲೆ ಅವ್ನ ಮೂಡ್ ಹಾಳಾಗೋಗುತ್ತೆ. ನಮ್ಮ ಊಟ ಮುಗಿದ ತಕ್ಷಣ ಎಲ್ಲ ಪಾತ್ರೆಗಳನ್ನು ಸುಶಾಂತ್ ತಗೊಂಡು ಅಡುಗೆ ಮನೆಗೆ ಒಂದೊಂದಾಗಿ ತೊಗೊಂಡೋಗಿಡ್ತಾನೆ. ಮಧ್ಯ ಬಿಸಿ 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 ಅಂತ ಹೇಳ್ಕೊಂಡು ತೊಗೊಂಡು ಹೋಗ್ತಾನೆ. ನೋಡಿ, ಈಗ ಕುಕ್ಕರ್ ತೊಗೊಂಡು ಹೋಗ್ಬೇಕಾದ್ರೆ ಬಿಸಿ ಬಿಸಿ ಅಂತಾನೆ. ಸಣ್ಣ ಪುಟ್ಟ ಕೆಲಸಗಳನ್ನು ಮಾಡ್ತಾನೆ. ಈ ಥರ ನಾವೇನೋ ತುಂಬ ದೊಡ್ಡ ಕೆಲಸಗಳನ್ನು ಅವನಿಂದ ಎಕ್ಸ್ಪೆಕ್ಟ್ ಮಾಡೋಕ್ಕೆ ಆಗಲ್ಲ. ಊಟ ಮುಗಿದ ನಂತರ ನಾನು ಸ್ವಲ್ಪ ಹೊತ್ತು ಕೂತ್ಕೊಂಡು ವಿಡಿಯೋ ಎಲ್ಲ ಎಡಿಟ್ ಮಾಡೋದು ಅಥವಾ ಸ್ವಲ್ಪ ಹೊತ್ತು ಮೊಬೈಲ್ ನೋಡೋದು ಎಲ್ಲ ಮಾಡ್ತಾಯಿದ್ದೆ. ಅಷ್ಟೊತ್ತಿಗೆ ಕಾಫಿ ಸಮಯನೂ ಆಗೋಯಿತು. ಟೀ ಟೈಮ್ ಅಂದಮೇಲೆ ಏನಾದರೂ ಟೀ ಜೊತೆ ಬೇಕಲ್ವಾ, ಅದಕ್ಕೋಸ್ಕರ ನಾನು ಹೀರೆಕಾಯಿ ತಂದಿದ್ದಿತ್ತು. ಅದಕ್ಕೆ ಹೀರೆಕಾಯಿಯ ಬಜ್ಜಿ ಮಾಡಿದೆ. ನಾನೇನು ಸೋಡಾ ಗಿಡ ಏನೂ ಬಳಸಲ್ಲ. ಸೋಡಾ ಎಲ್ಲ ನಾನು ಮನೆಗೆ ತರೋದೇ ಇಲ್ಲ. ನಮ್ಮ ಮನೆಯಲ್ಲಿ ಸೋಡಾನೇ ಇರಲ್ಲ. ಹಾಗೆ ಸೋಡಾ ಏನೂ ಹಾಕದೆ ಬರೀ ಕಡಲೆ ಹಿಟ್ಟು, ಅಕ್ಕಿ ಹಿಟ್ಟು ಹಾಕಿ ನಾನು ಸಾಯಂಕಾಲ ಟೀ ಕಾಫಿ ಜೊತೆ ತಿನ್ನೋಕ್ಕಾಯಿತು ಅಂತ ಬಜ್ಜಿ ಮಾಡಿದೆ. ಪ್ರತಿದಿನ ಏನು ಮಾಡಲ್ಲ, ಅಪರೂಪಕ್ಕೆ ಮಾಡೋದು. ಆದರೆ ಯಾರಾದರೂ ಬಂದಾಗ ಅಥವಾ ನಾವೇ ಇದ್ದಾಗ ಒಂದೊಂದು ದಿವಸ ಏನು ತಿಂಡಿ ಇಲ್ಲ ಅನಿಸಿದಾಗ ಈ ಥರದ ಒಂದು ಬಜ್ಜಿ ಬೋಂಡಗಳನ್ನು ಮಾಡಿಕೊಂಡು ತಿನ್ನೋದು. ಹಾಗೆ ಟೀ ಜೊತೆ ಬಿಸಿ ಬಿಸಿಯಾದ ಗರಂ ಟೀ ಜೊತೆ ತುಂಬ ಚೆನ್ನಾಗಿರುತ್ತಲ್ವ ಬಜ್ಜಿ. ತಿಂದು ಸ್ವಲ್ಪ ಹೊಟ್ಟೆ ಭಾರ ಆಗಿರುತ್ತೆ, ಅದನ್ನು ಕರಗಿಸೋಕ್ಕೆ ವಾಕಿಂಗ್ ಹೊರಟ್ವಿ. ಸುಶಾಂತ್ ಜೊತೆ ವಾಕ್ ಮಾಡೋಕ್ಕೆ ಹೊರಟ್ವಿ. ಸಾಯಂಕಾಲ ಸಾಧ್ಯ ಆದಾಗೆಲ್ಲ ಕರ್ಕೊಂಡು ಹೋಗ್ತೀವಿ ಅವನನ್ನು. ಒಂದು 2-3 ಕಿಲೋಮೀಟ್ರಷ್ಟು ನಡೀತಾನೆ, ಕರ್ಕೊಂಡು ಹೋಗಿ ಬರ್ತೀವಿ. ಹಾಗೆ ವಾಕಿಂಗ್ ಹೋಗ್ತಾ ದಾರಿನಲ್ಲಿ ಅವನ ಜೊತೆ ಮಾತಾಡಿಕೊಂಡು ನಾನು ಸುಶಾಂತ್ ವಾಕಿಂಗ್ ಹೋದ್ವಿ. ಕರ್ಕೊಂಡು ಹೋಗ್ತಾ ಬೇಕಲ್ಲ ಏನಾದರೂ ಒಂದು ಕಳಿಯೋಕ್ಕೆ, ಅವನ ಹತ್ರ ಏನಾದರೂ ಪ್ರಶ್ನೆ ಕೇಳಿಕೊಂಡು ಅವನ ಹತ್ರ ಏನಾದರೂ ಮಾತಾಡ್ಕೊಂಡು ಹೋಗ್ತಾ ಇರ್ತೀವಿ. ಅವನಿಗೆ ರಸ್ತೆ ದಾಟೋದೆಲ್ಲ ಗೊತ್ತಾಗಲ್ಲ. ಹಾಗಾಗಿ ಕೈ ಹಿಡ್ಕೊಂಡೇ ಕರ್ಕೊಂಡು ಹೋಗಬೇಕಾಗತ್ತೆ. ಕರ್ಕೊಂಡು ಹೋಗಿ ದಾರಿನಲ್ಲಿ ಒಂದು ಎಕ್ಸಿಬಿಷನ್ ಇತ್ತು. ಹಾಗೆ ಸುಮ್ಮನೆ ನೋಡೋಣ ಅಂತ ಹೋದ್ವಿ. ಪಿಂಗಾಣಿ ಐಟಮ್ಸ್ಗಳೆಲ್ಲ ತುಂಬ ಚೆನ್ನಾಗಿತ್ತು, ಆದರೆ ಅತಿಯಾದ ಬೆಲೆ ಹೇಳ್ತಾ ಇದ್ದರು, ತುಂಬ ದುಬಾರಿ ಅನ್ನಿಸ್ತು. ಹಾಗೆ ಒಳಗೆ ಹೋದಾಗ ಕಾಟನ್ ಶರ್ಟ್ಸ್ ಎಲ್ಲ ಇತ್ತು, ಅದು ತುಂಬ ಚೆನ್ನಾಗಿತ್ತು ಅಂತ ಸುಮ್ಮನೆ ನೋಡಿದೆ. ಅದು ನೋಡಿದ ತಕ್ಷಣ ಸುಶಾಂತ್ ಅದರಲ್ಲಿ ಒಂದು ಪಿಂಕ್ ಕಲರೇ ಬೇಕು ಅಂತ ಎತ್ಕೊಂಡ. ಹಾಗೆ ಅವನು ಪಿಂಕ್ ಕಲರ್ ಬೇಕು ಅಂತ ತಗೊಂಡ್ಮೇಲೆ
ಹಾಗೆ ಒಂದು ರೌಂಡು ಆ ಎಕ್ಸಿಬಿಷನ್ ಒಳಗಡೆ ನೋಡಿಕೊಂಡು ಮನೆ ಕಡೆಗೆ ವಾಪಸ್ ಬಂದಿದೆ. ಇವತ್ತು ನಮ್ಮ ಇಡೀ ದಿನ ಹೇಗೆ ಹೋಯಿತು ಅನ್ನೋದನ್ನು ನಿಮಗೂ ತೋರಿಸ್ತೀನಿ. ಸಾಯಂಕಾಲ ಹೀರೆಕಾಯಿ ಬಜ್ಜಿ ಮಾಡಿಕೊಂಡು ತಿಂದ್ವಿ, ಹೊಟ್ಟೆ ಭಾರ ಆಯಿತು, ವಾಕು ಹೋಗಿ ಬಂದ್ವಿ. ಗಂಟೆ 8:30 8:45 ಆಗ್ತಾ ಇದೆ ರಾತ್ರಿ. ಸುಶಾಂತ್ ಊಟ ಮಾಡ್ತಾ ಇದ್ದಾನೆ. ನಮ್ಗೆ ಯಾರಿಗೂ ಹಸಿವೆ ಇಲ್ಲ, ಯಾಕಂದರೆ ಸಾಯಂಕಾಲ ಬಜ್ಜಿ ಚೆನ್ನಾಗಿ ತಿಂದಿದ್ವಿ, ಹೀರೆಕಾಯಿ ಬಜ್ಜಿ ಮಾಡಿರೋದು ತಿಂದಿದ್ವಿ. ಹಾಗಾಗಿ ನಾವು ಒಂದೊಂದು ಲೋಟ ಮಜ್ಜಿಗೆ ಕುಡಿದು ಮಲ್ಕೊಳ್ಳೋಣ ಅಂತ ನಿರ್ಧಾರ ಮಾಡಿದ್ದೀವಿ. ಎಲ್ಲೋ ಅಪರೂಪಕ್ಕೆ ಹಸಿವೆ ಇಲ್ಲ ಅಂದರೆ ಹಸಿವೆ ಇಲ್ಲ ಅಂತಾನೆ, ಇಲ್ಲ ಅಂದರೆ ಸಾಮಾನ್ಯ ಅವನು ಊಟ ಮಾಡ್ತಾನೆ. ಅವನಿಗೆ ಊಟ ಕೊಟ್ಟಿದ್ದೀವಿ. ಇಡೀ ದಿನ ನಮ್ಗೆ ಹೇಗೆ ಹೋಗುತ್ತೆ ಅನ್ನೋದನ್ನು ನಿಮಗೂ ತೋರಿಸಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಂತ ಹೇಳ್ತಾ, ರಾಯರು ನಮ್ಮನ್ನ ನಿಮ್ಮೆಲ್ಲರನ್ನ ಚೆನ್ನಾಗಿಟ್ಟಿರಲಿ ಅಂತ ಪ್ರಾರ್ಥಿಸ್ತಾ ಸಿಗೋಣ. ಧನ್ಯವಾದಗಳು. ನಮಸ್ಕಾರ.